ಮುಖ್ಯಮಂತ್ರಿಗಳು ಎದ್ದು ಇಲ್ರಿ ನಾನು ಸದನದಲ್ಲಿ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಬ್ರು ಹೇಳಿದಂತ ಅವತ್ತು ಸತ್ಯ ಐತೆ. ಆ ಸತ್ಯದಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು. 100 ಕೋಟಿ ರೂಪಾಯಿ ಹಂಗೆ ಬ್ಯಾಂಕಲ್ಲಿ ಉಳಿದೋಯ್ತು. 87 ಕೋಟಿ ರೂಪಾಯಿ ಬೇರೆ ಬೇರೆ ಅಕೌಂಟ್ಗೆ ನಾಗೇಂದ್ರ ಬುದ್ಧಿವಂತ ಇದ್ದಾನೆ ನೋಡ್ರಿ. ಅವನು ಸೇಂದಿ ಅಂಗಡಿಗೆ, ಡಿಸ್ಕೋ ಡ್ಯಾನ್ಸ್ಗಳಿಗೆ, ಅವನು ಲ್ಯಾಂಬೋರ್ಗಿನಿ ಕಾರ್ ತಗೊಳಕ್ಕೆ ಎಲ್ಲ ಅಲ್ಲೆಲ್ಲಿ ಹಾಕಿದ ನೋಡ್ರಿ. ಆ 87 ಕೋಟಿ ರೂಪಾಯಿ ಕಟ್ಟಿದ್ದನ್ನ ಇಶ್ಯೂನೇ ಹೋದಲ್ರಿ. ಗಮನಕ್ಕೆ ಬಂದಿಲ್ಲ ಅಂತಾರಲ್ರಿ ಅವರು. ಅಲ್ರಿ ಅವ್ನು ಮಂತ್ರಿ ಆದ್ಮೇಲೆ ಅವ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಸುಮ್ಮನಿರ್ತಾರೇನ್ರಿ? ಕಣ್ಣು ಮುಚ್ಕೊಂಡು ಬೆಕ್ಕ ಹಾಲು ಕುಡಿದ್ರೆ ಅದು ಜನ ಒಪ್ತಾರೇನ್ರಿ? ಹಂಗಲ್ರಿ, ಅವ್ನ್ ಕ್ಲಾರಿಟಿ ಕೊಡ್ಬೇಕು. ಸದನದಲ್ಲಿ ಹೆಂಗ್ ಮಾತಾಡ್ಬೇಕಂದ್ರೆ ಒಬ್ಬ ಮಂತ್ರಿ ಆದಂತವನು, ಒಬ್ಬರು ಮುಖ್ಯಮಂತ್ರಿ ಆದಂತವ್ರು ಬಹಳ ಕ್ಲಾರಿಟಿಯಾಗಿ ಒಪ್ಕೋಬೇಕು. ಕ್ಲಾರಿಟಿಯಲ್ಲಿ ಯಾವ ರೀತಿ ಸಿದ್ದರಾಮಣ್ಣನವ್ರು ಯಾವ ರೀತಿಯಲ್ಲಿ ಮಾತಾಡ್ತಿದ್ರು, ಸಿದ್ದರಾಮಣ್ಣವ್ರು ಮಾತಾಡಿದ್ರೆ ಯಾವತ್ತು ಕೂಡ ಕ್ಲಾರಿಟಿಯಲ್ಲಿ ಮಾತಾಡ್ತಿದ್ರು. ಅವ್ರಿಗೆ ಯಾವುದೇ ಜಾತಿ ಗಿತ್ತಿಲ್ಲ. ಆ ಮನುಷ್ಯ ಮಾತಾಡಿದ್ರೆ ಕಟಿಗೆ ಮುರಿದಂಗ್ ಮಾತಾಡ್ತಿದ್ರು. ಅವ್ರು ಕ್ಲಿಯರ್ ಆಗಿ ಅವತ್ತು ಹೇಳಿದ್ರು ಇಷ್ಟು ಕಟ್ಟಬೇಕಂದ್ರು. ಇವತ್ತು ಮುಖ್ಯಮಂತ್ರಿ ಕಟ್ಟಿದ್ರೆ ಕಟ್ಟಿಲ್ಲ. ಇಲ್ರಿ 87 ಕೋಟಿನ ಅದು 187 ಕೋಟಿನ ಇಷ್ಟು ವಾಪಸ್ ಕಟ್ಟಿದಾರಪ್ಪ ಅಂದ್ರೆ ಮುಗಿದೋಯ್ತಲ್ಲ. ಅವನು ದೇಶದ ಗುಲಾಮ ಆಗಿದ್ರೆ ಈ ದೇಶದಲ್ಲಿದ್ದಂತ 130 ಕೋಟಿ ಜನಸಂಖ್ಯೆ ಜನಮನ ಗಣ ಆಡ್ತಾ ಇದಾರ. ಜೊತೆಲಿ ಒಂದೇ ಮಾತ್ರ ಹಾಡು ಕೂಡ ಆಡ್ತಾ ಇದಾರೆ. ಈ ಹಾಡನ್ನಂಥದ್ದು ಇದರದೇ ಆದಂತ ಇತಿಹಾಸ. ರವೀಂದ್ರನಾಥ್ ಟ್ಯಾಗೂರ್ ಅವರು, ನಾವು ಸಣ್ಣವರು ಇದ್ದಂತ ಟೈಮಲ್ಲಿ ಇಂಗ್ಲಿಷ್ ಮಾರಲ್ ಸೈನ್ಸ್ ಬುಕ್ ಅಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಬರೆದಂತ ಒಂದೇ ಮಾತ್ರ ಹಾಡು ಪ್ರತಿಯೊಬ್ಬರು ಕೂಡ ನಮ್ಮ ರಕ್ತದಲ್ರಿ. ನಾವು ಶಾಲೆಯಲ್ಲಿ ಬಂಕಿಮ್ ಚಟರ್ಜಿ ಅವರು ಅವತ್ತಿನ ಸಂದರ್ಭದಲ್ಲಿ ಬಂಕಿಮ್ ಚಟರ್ಜಿ ಅವರು ಆಡಿದಂತ ಹಾಡು ನಮ್ಗೆ ಪ್ರತಿಯೊಬ್ಬರು ಕೂಡ ಕಲಿಸಿಕೊಟ್ಟಾರ. ಇವತ್ತು ಒಂದೇ ಮಾತ್ರ ಹಾಡು ಆಡ್ತೀವಿ, ಇವತ್ತು ಜನಗಣಮನ ಕೂಡ ಹಾಡ್ತೀವಿ. ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಗುಲಾಮರಾಗಿರೋಕ್ಕೋಸ್ಕರವಾಗಿ ಇವತ್ತು ಒಂದೇ ಮಾತ್ರ ಹಾಡಕ್ಕೆ ಹಿಂದೆ ಸರಿತಿದ್ರ. ಈ ದೇಶದ ಇವತ್ತು ದೇಶದ ಮೇಲೆ ಪ್ರೀತಿ ಇರೋಂತ ಜನರಿಗೆ ಇವತ್ತು ನೋವನ್ನು ಮಾಡಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಹರಿಪ್ರಸಾದ್ ಅಷ್ಟೇ, ಆತ ದೇಶದ ಗುಲಾಮ ಆದ್ರೆ ಒಂದೇ ಮಾತ್ರ ಹಾಡಾಡ್ತಾನ. ಸೋನಿಯಾ ಗಾಂಧಿ ಗುಲಾಮ ಆದ್ರೆ ಒಂದೇ ಮಾತ್ರ ಹಾಡಾಡಲ್ಲ. ಎಲ್ಲ ಆಡ್ತಾರ. ಏನ್ ದೇಶದ ಬಗ್ಗೆ ಇವತ್ತು ಬಹುಶಃ RSS ಸಂಘಟನೆ ಏನಿದನೋ ಅವ್ರ ಚರಿತ್ರೆ ಏನಿದನೋ ಇವತ್ತಿಂದಲ್ಲ. ಇವತ್ತು ಜವಾಹರ್ಲಾಲ್ ನೆಹರು ಮೊದಲನೇ ಪ್ರಧಾನಮಂತ್ರಿ ಆದಂತ ಕೂಡ ಇವತ್ತು ಜನಸಂಘ ಕಾಲದಿಂದ ಕೂಡ RSS ಏನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಂತದ್ದು ಅವತ್ತು ಪ್ರಧಾನಮಂತ್ರಿಗಳು 100 ವರ್ಷ ಹಿಂದ್ಗಡೆ ಕೂಡ ಇತಿಹಾಸ ಇದೆ. ಪ್ರಧಾನಮಂತ್ರಿಗಳು ಜವಾಹರ್ಲಾಲ್ ನೆಹರು ಕೂಡ ಅದನ್ನ ಮೆಚ್ಚುವಂತ ಕೆಲಸ ಮಾಡಿದಾರೆ. ಈಗ ಅಧಿವೇಶನದ ಒಳಗೆ ಸಚಿವ ರಾಜೀನಾಮೆ ನಾಗೇಂದ್ರ ಅವರು ರಾಜೀನಾಮೆ ಕೊಡದೇ ಇದ್ರೆ ಅಧಿವೇಶನದ ನಂತರ ಏನಾದ್ರು ಬೃಹತ್ ಹೋರಾಟ, ಪಾದಯಾತ್ರೆ ಎಲ್ಲ ಹೋರಾಟಗಳು ನಿರಂತರವಾಗಿ ನಡೀತಾವ್ರಿ. ನಿರಂತರವಾಗಿ ಹೋರಾಟವನ್ನು ಮುಂದುವರಿಸಿಕೊಂಡೇ ಎಂತ ಪರಿಸ್ಥಿತಿ ಹಿಂದಕ್ಕೆ ಸರಿಯಲ್ಲ.